ಹೇ ಗಾಯ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಇವಾಗ ನೈಟ್ ಆಗಿದೆ. ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ 8:30. ಇವತ್ತು ರೊಟ್ಟಿ ಮತ್ತು ಏನು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಹೀರೆಕಾಯಿ ಪಲ್ಯ ಆಯಿತು. ಇನ್ನೇನು ನಮ್ಮ ಕುಂದ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ರೊಟ್ಟಿ ಎಲ್ಲ ಮಾಡಿಕೊಡ್ತಾ ಇದ್ದಾನೆ. ನಾನು ರೊಟ್ಟಿ ತಟ್ಟಿಡ್ತಿದ್ದೀನಿ. ಕುಂದನ ರೊಟ್ಟಿ ಬೇಯಿಸ್ತಾ ಇದ್ದಾನೆ. ಮಗ್ಚಕು ರೊಟ್ಟಿ ಸೀತಾ ಇದೆ ಕುಂದನ್. ಬಿಡು ಅಲ್ಲಿ ಬೇಯ್ಲಿ ಬೇಯ್ಲಿ ಅಲ್ಲಿ ಸೈಡಲ್ಲಿ ಬೇಯ್ಲಿ. ಹಾಂ, ಹೀಗೆ ಮಾತಾಡು ನನ್ನ ಜೊತೆ. ಮಾತಾಡಿಲಿ ಟರ್ನ್ ದಿಸ್. ಹಾಂ, ಎಷ್ಟು ರೊಟ್ಟಿ ತಿಂತೀಯಾ? ಹಾಂ, 5 ರೊಟ್ಟಿ ತಿಂತೀಯಾ? ಹೌದಾ? ರೊಟ್ಟಿ ಜೊತೆ ಏನು ಬೇಕು ನಿನಗೆ? ನಾನು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಸುಡ್ತಾ ಇದೆ. ಟಚ್ ಮಾಡಬೇಡ. ಏನು ಬೇಕು ಹೇಳು ರೊಟ್ಟಿ ಜೊತೆ? ತಪ್ಪಲಿ ತಿಂತೀಯ? ಹೀರೆಕಾಯಿ ಪಲ್ಯ ಮತ್ತು ತುಪ್ಪ. ತಪ್ಪಲಿನೇ ತಿಂತೀಯಾ? ನನಗೆ ತಿನ್ನು. ಹೇಳ್ಬೇಕು ಕರೆಕ್ಟಾಗಿ. ಎಷ್ಟು ರೊಟ್ಟಿ ತಿಂತೀಯಾ ಕುಂದನ್? 4 ತಿಂತೀಯಾ? ಪಪ್ಪಗೆ ಎಷ್ಟು ರೊಟ್ಟಿ ಕೊಡೋದು? ಅಷ್ಟೇ ಪಪ್ಪಗೆ ಸಾಕಾ? ಹೋಗು ಪಪ್ಪ ಕೇಳ್ಕೊ ಬಾ. ಎಷ್ಟು ರೊಟ್ಟಿ ತಿಂತೀಯ ಪಪ್ಪ ಅಂತ ಬೇಗ. ಯಾಕೋ ಅದು ಸುಡ್ತಾ ಇದೆ ಕುಂದನ್. ಮತ್ ನಗಾಡ್ತೀಯಲ್ಲ ಕುಂದನ್. ಆ ಸುಡ್ತಾ ಇದೆ ಸರಿಯಾಗಿ. ಸುಡ್ಬಾರ್ದು, ಓಕೆನಾ? ರೊಟ್ಟಿ ಸೀತು ರೊಟ್ಟಿ ಹೋಯ್ತು ನನ್ನ ರೊಟ್ಟಿ. ಆಯ್ತಾ? ಬೆಂದಿದೆಯಾ? ಕೊಡಿ. ತಲೆ ಮೇಲೆ ಹಾಕ್ಬಿಡು ನೀನು. ಓಕೆ, ಹಾಕ್ಲಾ ಈಗ ರೊಟ್ಟಿ ಒಂದು ಬೇಯಿಸ್ತೀಯಾ? ಸೂಪರ್ ಆಗಿದೆಯಾ ಕುಂದನ್? ಹೇಗಿದೆ ರೊಟ್ಟಿ ಪಲ್ಯ?